ಇವತ್ತು ನಮ್ಮ ಕಾಲೇಜಲ್ಲಿ ಎಲೆಕ್ಷನ್ ಇದೆ. ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ಎಲೆಕ್ಷನ್ ಮಾಡ್ತಾರೆ. ಎಲ್ಲ ಕಾಲೇಜ್ಗಿಂತ ನಮ್ಮ ಕಾಲೇಜ್ ಸ್ವಲ್ಪ ಡಿಫ್ರೆಂಟಾಗಿ ಎಲೆಕ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಫ್ಯೂಚರಾಗಿ ನಾವು ಹೆಂಗೆ ಎಲೆಕ್ಷನಲ್ಲಿ ವೋಟ್ ಹಾಕ್ತೀವಿ ಆ ಥರ ನೆಕ್ಸ್ಟ್ ಫ್ಯೂಚರಲ್ಲಿ ನಾವು ವೋಟರ್ ಐ ಡಿ ಕಾರ್ಡ್ನ ತಗೊಂಡು ಹೋಗ್ತೀವಿ. ಈ ಸರಿ ನಾವು ಐಡೆಂಟಿ ಕಾರ್ಡ್ನ ತೊಗೊಂಬಂದು ಇಲ್ಲಿ ವೋಟ್ ಹಾಕಿದ್ದೀವಿ. ಇವಾಗ ವೋಟ್ ಎಲ್ಲ ಆಗಿದೆ, ಕೌಂಟಿಂಗ್ ಆಗ್ತಾ ಇದೆ. ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ, ಕೌಂಟ್ ಆದಮೇಲೆ ಯಾರು ಬರ್ತಾರೆ ಯಾರು ಬರಲ್ಲ ಅಂತ. ಸೊ ಕಾದಿ ನೋಡೋಣ ಯಾರು ಬರ್ತಾರೆ ಅಂತ. ಥ್ಯಾಂಕ್ ಯು. ನಂಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಕಸ್ತೂರ್ಬಾ ಕಾಲೇಜಿನಲ್ಲಿ ಇದು 2ನೇ ಸಲ ಎಲೆಕ್ಷನ್ ನಡೀತಾ ಇರೋದು. ಲಾಸ್ಟ್ ಇಯರ್ ನಾನು ಕೂಡ ಒಬ್ಬಳು ಕ್ಯಾಂಡಿಡೇಟ್ ಆಗಿದೆ, ಜಾಯಿಂಟ್ ಸೆಕ್ರೆಟರಿಯಾಗಿ ನಿಂತಿದ್ದೆ. ಆ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರನೇ ನನಗೂ ಈ ಸಲ ಇನ್ನೂ ಡೆವಲಪ್ಮೆಂಟ್ ಆಗಿ ಇನ್ನೂ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಈ ಸಲ ಕ್ಯಾನ್ವಾಸ್ ಎಲ್ಲ ಮಾಡಿರೋದು ಎಲ್ಲ ಚೆನ್ನಾಗಿತ್ತು. ಈ ಥರ ನಮಗೆ ಎಲ್ಲ ಲೀಡಿಂಗಲ್ಲಿ ನಿಲ್ತೀವಿ ಅಂತ ಇದು ಮಾಡಿದರು. ಈ ಸಲ ತುಂಬ ಏನೋ ಒಂಥರ ಯೂನಿಕ್ಕಾಗಿ ಲಾಸ್ಟ್ ಇಯರ್ಗಿಂತ ಕಂಪೇರ್ ಮಾಡಿದ್ರೆ ಈ ಸಲ ತುಂಬ ಯೂನಿಕ್ಕಾಗಿ ಒಂಥರ ಸ್ಪೆಷಲ್ ಫೀಲಿಂಗ್ ಬರ್ತಾ ಇದೆ. ಪ್ರೌಡ್ ಫೀಲ್ ಅನ್ನಿಸ್ತಾ ಇದೆ. ಏನಂದರೆ ಇದೊಂಥರ ಮಾಕ್ ಪಾರ್ಲಿಮೆಂಟ್ ಮಾಡ್ತಾರಲ್ಲ, ಆ ಥರ ಮಾಕ್ ಎಲೆಕ್ಷನ್ ಇದ್ದಂಗೆ. ಸೊ ಮಾಕ್ ಎಲೆಕ್ಷನ್ ಇದ್ದಂಗೆ ನಮಗೆ ಹೆಂಗೆ ಫೀಲ್ ಆಗ್ತಿದೆ ಅಂದರೆ, ನಾನು ರಿಯಲ್ ಆಗಿ ಡೈರೆಕ್ಟಾಗಿ ಇವಾಗ ನೇಷನಲ್ಲಿ ಏನು ಸೆಲೆಕ್ಟ್ ಮಾಡ್ತೀವಲ್ಲ ನಾವು ಮತದಾರರನ್ನು, ಆ ಥರ ನಾವು ಸೆಲೆಕ್ಟ್ ಮಾಡ್ತಿದ್ದೀವಿ ಅನ್ನೋ ಒಂದು ಪ್ರೌಡ್ ಫೀಲ್ ನನಗೆ ಆಗ್ತಾ ಇದೆ. ಟೀನೇಜ್ ಆಗಿದ್ರೂ ನಮಗೆ ಈ ಒಂದು ಚಾನ್ಸ್ ಸಿಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ನಂಗೆ ತುಂಬ ಖುಷಿ ಆಗ್ತಿದೆ. ವೋಟಿಂಗ್ ಪ್ರೊಸೆಸ್ಸು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಎಲ್ಲ ಡೀಸೆಂಟಾಗಿ ಡಿಸಿಪ್ಲಿನಾಗಿ ಎಲ್ಲ ಚೆನ್ನಾಗಿ ಒಂದು ಟೈಮಿಂಗ್ ಅಂತಲೂ ಮಾಡ್ಕೊಂಡಿದ್ರು. ಅದಾದಮೇಲೆ ಆ ಒಂದು ಟೈಮಿಂಗಲ್ಲಿ ಏನಾಗಬೇಕು ಆ ಒಂದು ಕೆಲಸ ಆಯಿತು. ಜಾಸ್ತಿ ಏನು ಮ್ಯಾಮ್, ನಮ್ಮ ಕಾಲೇಜಲ್ಲಿ ಏನಂದರೆ, ನಮ್ಮ ಕಾಲೇಜಲ್ಲಿ ವೋಟರ್ ಐ ಡಿ ಒಬ್ಬರೊಬ್ಬರು ಇರೋರು ವೋಟರ್ ಐ ಡಿ ತರ್ಬೋದು. ಆ್ಯಂಡ್ ವೋಟರ್ ಐ ಡಿ ಕಾರ್ಡ್ ಇಲ್ಲ ಅನ್ನೋರು ಅಂದರೆ ಇವಾಗ ಐಡೆಂಟಿ ಕಾರ್ಡು. ಆ್ಯಂಡ್ ಜಾಸ್ತಿ ಮೇನ್ ಇರೋದಂದರೆ ಐಡೆಂಟಿ ಕಾರ್ಡ್ ಇಲ್ಲ ಅನ್ನೋರಿಗೆ ಆಧಾರ್ ಕಾರ್ಡು. ಮತ್ತು ಇನ್ನೊಂದೇನೆಂದರೆ, ಆಧಾರ್ ಕಾರ್ಡು ಒಬ್ಬರೊಬ್ಬರು ಇಲ್ಲ, ಬೇರೆ ಸ್ಟೇಟಿಂದ ಬಂದಿದ್ದೀವಿ ಅಂದರೆ ನಾವೇನು ಫೀಸ್ ರೆಸಿಪ್ಟ್ ಏನು ಕಟ್ಟಿರ್ತೀವಲ್ಲ, ಆ ಒಂದು ರೆಸಿಪ್ಟಿನ ಮೂಲಕ ನಮ್ಮನ್ನು ನೋಡಿಬಿಟ್ಟು ಐಡೆಂಟಿಫೈ ಮಾಡಿಬಿಟ್ಟು ನಮಗೆ ಒಂದು ವೋಟ್ ಹಾಕೋಕ್ಕೆ ಒಂದು ಫಾರ್ಮೆಟನ್ನು ಮಾಡಿ ಒಂದು ಕ್ಲೀನಾಗಿ ನಮಗೊಂದು ಸಿಸ್ಟಮೆಟಿಕ್ಕಾಗಿ ಈ ಒಂದು ಫಾರ್ಮೆಟ್ನ ಮಾಡಿದ್ದಾರೆ. ಸೊ ಅದು ನಮಗೊಂಥರ ಏನೋ ಒಂಥರ ಖುಷಿ ಆಗ್ತಿತ್ತು. ಆ್ಯಕ್ಚುಲಿ ನಮಗೆ ರಿಯಲ್ ಅಂತಲೇ ಫೀಲ್ ಬರ್ತಿದೆ. ಸಖತ್ತು ಏನು ಹೇಳೋಕ್ಕೆ ಆಗ್ತಾ ಇರಲಿಲ್ಲ ಒಂಥರ. ಅದೆಲ್ಲ ರೆಡಿ ಇದ್ದೀವಿ ನಾವು. ಆ್ಯಕ್ಚುಲಿ ನೆಕ್ಸ್ಟು ಔಟ್ಕಮಿಂಗ್ ಬ್ಯಾಚು. ಆಮೇಲೆ ಇನ್ನೊಂದೇನೆಂದರೆ, ಇದು ಲಾಸ್ಟ್ ಇಯರ್ ಆಗಿರೋದ್ರಿಂದ ಏನೋ ಒಂಥರ ಮೆಮೊರೇಬಲ್ ಆಗಿದೆ. ಇವಾಗ ನಮ್ಮ ಆರ್ಟ್ ಸ್ಟ್ರೀಮ್ ಅನ್ನೋದಕ್ಕಿಂತ ನಮ್ಮ ಒಂದು ಕಾಲೇಜಲ್ಲಿ ಎಲ್ಲರೂ ಇದ್ದಾರೆ. ಸೊ ಅದಕ್ಕೆ ಎಲ್ಲ ಸ್ಟ್ರೀಮಿಂದನೂ ಒಬ್ಬೊಬ್ಬರು ನಿಂತಿರೋದ್ರಿಂದ ಇವಾಗ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಹೊಡ್ತಾ ಇದೆ. ಏನಂದರೆ, ಇವಾಗ ಯಾವ ಸ್ಟ್ರೀಮಲ್ಲಿ ಯಾರು ಗೆಲ್ಬೋದು, ಯಾವ ಒಂದು ಫ್ರೆಂಡ್ ಗೆಲ್ಬೋದು ಅನ್ನೋ ಒಂದು ತುಂಬ ಏನಂತೀವಿ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಒಂದು ಕಡೆ ನನ್ನ ಫ್ರೆಂಡ್ಸು ಕೂಡ ನರ್ವಸ್ ಆಗ್ತಿದ್ದಾರೆ ಯಾರು ಗೆಲ್ಬೋದು ಅಂತ ಅಂದ್ಬಿಟ್ಟು. ಇಲ್ಲ, ಹಂಗೇನೂ ಆಗಿಲ್ಲ. ಬಟ್ ಏನಂದರೆ, ಇಲ್ಲಿ ಆಗಿರೋದೇನೆಂದರೆ, ನಮಗೆ ಏನೋ ಒಂದು ಬೇಸಿಕ್ ನೀಡ್ಸ್ ಬೇಕು. ಇಲ್ಲ, ಬೇಸಿಕ್ ನೀಡ್ಸ್ ಆಲ್ರೆಡಿ ಇದೆ. ಏನಾದರೂ ಒಂದು ನೀಡ್ಸು ಇಲ್ಲಾಂದರೆ ಏನಾದರೂ ಒಂದು ನಾವು ಚೇಂಜಸ್ ಮಾಡಬೇಕು ಅಂದರೆ ನಾವು ಬೇಕಾದರೆ ಹೇಳಿ ನಿಂತು ಕೂತು ಮಾಡಿಸ್ತೀವಿ ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರೆ. ನಾವು ಆ ಒಂದು ಭರವಸೆ ಮೇಲೇನೂ ಹಾಕಿದ್ದೀವಿ. ಇನ್ನೊಂದು, ಆ ಭರವಸೆನ ಕಂಟಿನ್ಯೂ ಮಾಡಿಲ್ಲ ಅಂದರೆ ನಾವು ಬೇಕಾದರೆ ರಾಜೀನಾಮೆ ಕೊಡ್ತೀವಿ ಅಂತಲೂ ಅವರು ಭರವಸೆ ಕೊಟ್ಟುಬಿಟ್ಟಿದ್ದಾರೆ ಆಲ್ರೆಡಿ. ಸೊ ನೋಡೋಣ ಏನಾಗತ್ತೆ ಮುಂದೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ನೋಡೋಣ. ಫಸ್ಟು ಅವ್ರು ಎಲೆಕ್ಟ್ ಆದಮೇಲೆ ಎಕ್ಸ್ಪೀರಿಯೆನ್ಸ್ ಹೆಂಗಾಗತ್ತೆ ಅದ್ರ ಮೇಲೆ ಗೊತ್ತಾಗುತ್ತೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಒಂದು ಒಳ್ಳೆ ಫೀಲಿಂಗ್ ಕೊಡ್ತಾ ಇದೆ. ಇದೊಂದು ವೈಬು ನನಗೊಂಥರ ಸ್ಪೆಷಲ್ ಮೂಮೆಂಟ್ ಅನ್ನಿಸ್ತಾ ಇದೆ. ನನ್ನ ಲೈಫಲ್ಲಿ ಈ ಒಂದು ಸ್ಪೆಷಲ್ ಮೂಮೆಂಟ್ನ ಮರೆಯಲ್ಲ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ಚಂದನ ಅಂತ.